ಸೊ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಪ್ಪ ಅಂದರೆ ಹಸ್ತಮೈಥುನನ ಹೇಗೆ ಫುಲ್ ನಿಲ್ಲಿಸಬೇಕು ಅನ್ನೋದ್ರ ಬಗ್ಗೆ. ಸೊ ಇದಕ್ಕೆ ಇರುವಂಥದ್ದು ಎರಡೇ ಆಪ್ಷನ್ನು. ಸೊ ಅದೇನು ಆಪ್ಷನ್ನು ಅನ್ನೋದನ್ನ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ತುಂಬ ಜನ ಕೇಳ್ತಿರೋದು ಅದನ್ನೇ ಹೇಗೆ ಸ್ಟಾಪ್ ಮಾಡೋದು, ಹೇಗೆ ಸ್ಟಾಪ್ ಮಾಡಬೇಕು ತಿಳಿಸ್ಕೊಡಿ ಅಂತ. ಸೊ ಅದಕ್ಕೋಸ್ಕರ ಇವತ್ತು ಈ ಟಾಪಿಕ್ನ ತಗೊಂಡಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಸ್, ಹಸ್ತಮೈಥುನ ಹೇಗಪ್ಪ ಕಂಟ್ರೋಲ್ ಮಾಡೋದು? ಕೆಲವರಂತೂ ಪರ್ ಡೇ ನಾವು ಅಷ್ಟು ಸಲ ಮಾಡ್ತಾ ಇದ್ದೀವಿ, ಇಷ್ಟು ಸಲ ಮಾಡ್ತಾ ಇದ್ದೀವಿ, ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಪ್ಲೀಸ್ ತಿಳಿಸ್ಕೊಡಿ ಅಂತ ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ದೀರಾ. ನಾರ್ಮಲಿ ಕೆಲವರು ಯಾವಾಗಲೂ 15 ದಿನಕ್ಕೋ, ತಿಂಗಳಿಗೋ, ವಾರಕ್ಕೊಂದ್ಸಲನೋ ಮಾಡ್ತಾ ಇರ್ತಾರೆ. ಬಟ್ ಕೆಲವರು ಏನಪ್ಪ ಅಂದರೆ ಅದನ್ನೇ ಒಂದು ಉದ್ಯೋಗದ ಥರ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಂದರೆ ಎಷ್ಟೊಂದು ಜನ ಹೇಳ್ತಾ ಇರೋದು ನನಗೇನಪ್ಪ ಅಂದರೆ ಅದೊಂದೇ, ನಮಗೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ ಏನು ಮಾಡಬೇಕು ಅಂತ. ಮತ್ತು ಇನ್ನಷ್ಟು ಜನ ಹೇಳ್ತಾ ಇರೋದು ಏನಪ್ಪ ಅಂದರೆ ಫೋನ್ ವಿಡಿಯೋ ನೋಡಿಕೊಂಡು ನಾವು ಮಾಸ್ಟರ್ಬೇಷನ್ನ ಮಾಡ್ಕೋತಾ ಇದ್ದೀವಿ ಅಂತ. ಸೊ ನಾನು ನಿಮ್ಮೆಲ್ಲರಿಗೂ ಒಂದೇ ಸಲ ಪ್ರಾಕ್ಟಿಕಲ್ ಆಗಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಏನಪ್ಪ ಅಂದರೆ ಯಾವಾಗ ನಿಮಗೆ ಈಗ ನೀವು ಕೇಳ್ತಿರುವಂಥ ಕ್ವಶನಲ್ಲೇ ಆನ್ಸರ್ ಕೂಡ ಇದೆ. ಎಷ್ಟೊಂದು ಜನ ಹೇಳ್ತೀರಾ ನಾವು ಒಬ್ಬರೇ ಇರ್ತೀವಿ, ಸೊ ಅವಾಗ ಮಾಸ್ಟರ್ಬೇಷನ್ ಮಾಡ್ಕೊತೀವಿ. ನಾವು ಫೋನ್ ವಿಡಿಯೋ ನೋಡ್ತಾ ಇರ್ತೀವಿ, ಸೊ ಅವಾಗ ಮಾಸ್ಟರ್ಬೇಷನ್ ಮಾಡ್ಕೊತಾ ಇರ್ತೀವಿ. ನಮಗೆ ಅದು ಮೈಂಡಿಂದ ಹೋಗ್ತಾ ಇಲ್ಲ ಅಂತ. ಸೊ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ನಿಮ್ಮ ಪ್ರಶ್ನೆಯಲ್ಲೇ ನಿಮಗೆ ಉತ್ತರ ಕೂಡ ಇದೆ. ಓಕೆನಾ? ಏನಕ್ಕೆ ಒಬ್ಬರೇ ಇರ್ತೀರಾ? ಎಜುಕೇಷನ್ ಮಾಡ್ತಾ ಇದ್ರೆ ಹೇಗಪ್ಪ ನಮ್ಮ ಫ್ಯೂಚರು ಅಥವಾ ಎಕ್ಸಾಮ್, ಸ್ಕೂಲ್, ಕ್ಲಾಸ್ ಬಗ್ಗೆ ನಿಮ್ಗೇನು ಮೈಂಡಲ್ಲಿ ಇರೋದಿಲ್ವಾ? ಇದೆಲ್ಲ ಟೆನ್ಷನ್ ಇದ್ದವನು ಯಾವನು ಈ ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳೋದಿಲ್ಲ. ಓಕೆ, ಇರ್ತೀರಾ, ನಿಮ್ಗೆ ಯಾರೋ ಫ್ರೆಂಡ್ಸ್ ಇರಲ್ವಾ, ಅಥವಾ ಬೇರೆ ಏನು ಜವಾಬ್ದಾರಿ ಇರಲ್ವಾ, ಅಥವಾ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇರೋದಿಲ್ವಾ? ಈ ಏನೂ ಇಲ್ಲದೆ ಸುಮ್ಮನೆ ಅಂದರೆ ಏನು ಹೇಳ್ತಾರೆ, ಯಾವುದೇ ರೀತಿ ಲೈಫಲ್ಲಿ ಜವಾಬ್ದಾರಿ ಇಲ್ಲದೆ ಬೇಕಾಬಿಟ್ಟು ಇರ್ತಾರಲ್ವ, ಸೊ ಅಂಥವ್ರು ಮಾತ್ರ ಈ ಥರ 24 ಗಂಟೆ ಮಾಸ್ಟರ್ಬೇಷನ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಓಕೆನಾ? ಈ ಏನು 25ರಿಂದ ಒಳಗಡೆ ಅಥವಾ 20ರಿಂದ ಒಳಗಡೆ ನೀವಿರ್ತೀರಾ, ನಿಮಗೆ ಹಸ್ತಮೈಥುನ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂದರೆ ನಿಮಗೆ ಯಾವುದರಿಂದ ನಿಮ್ಗೆ ಆ ಥರ ಜಾಸ್ತಿ ಅದು ಪ್ರವೋಕ್ ಮಾಡ್ತಾ ಇದೆ, ದಯವಿಟ್ಟು ಅದರಿಂದ ದೂರ ಇದ್ಬಿಡಿ. ಅದು ಫ್ರೆಂಡ್ಸ್ ಆಗಿರ್ಬೋದು, ಫೋನ್ ಆಗಿರ್ಬೋದು, ಇಲ್ಲ ನಿಮ್ಮ ಒಂಟಿತನ ಆಗಿರ್ಬೋದು. ಓಕೆನಾ? ಈ 3ರಿಂದ ನೀವು ದೂರ ಇದ್ದರೆ ಖಂಡಿತ ನೀವು ಈ ಹಸ್ತಮೈಥುನ ಮಾಡೋದನ್ನ ಸ್ಟಾಪ್ ಮಾಡ್ತೀರಾ. ಸೊ ಬೆಳಗ್ಗೆ ಎದ್ದು ದಯವಿಟ್ಟು ಒಂದು ಅರ್ಧ ಗಂಟೆ ಜ್ಞಾನ ಮಾಡಿ. ಓಕೆನಾ? ಮಂತ್ರಗಳನ್ನ ಹೇಳಿ. 100% ನಿಮಗೆ ಇದು ವರ್ಕ್ ಆಗುತ್ತೆ. ಸೊ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು ಅಥವಾ ಹೇಳಬೇಕು ಅಂದರೆ ಇದೆರಡೇ ದಾರಿ. ಅಂದರೆ 25 ಒಳಗಡೆ ಇರೋವಂಥವ್ರಿಗೆ ನಿಮ್ಮ ಜವಾಬ್ದಾರಿನ ತಲೆಯಲ್ಲಿ ಇಟ್ಕೊಂಡು ಲೈಫ್ ಲೀಡ್ ಮಾಡಿದ್ರೆ ಇದೆಲ್ಲ ಬರೋದಿಲ್ಲ. 25 ಆದಮೇಲೆ ನಿಮಗೆ ಮದುವೆ ಆಗೋಕ್ಕೆ ಏನು ಸಿಕ್ಕಿಲ್ಲ ಅಂದರೆ ಈ ಥರ ಪ್ರಾಬ್ಲಮ್ ಬರುತ್ತೆ. ಸೊ ಅದಕ್ಕೆ ದಯವಿಟ್ಟು ಒಂದೊಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಕೊಳ್ಳಿ. ಸೊ ಮದುವೆ ಆದಮೇಲೆ ನಿಮ್ಗೆ ಈ ಥರದ್ದು ಯಾವ ಫೀಲಿಂಗ್ಸ್ ಕೂಡ ಬರೋದಿಲ್ಲ. ಇದಾಗಿತ್ತು ಇವತ್ತಿನ ಟಾಪಿಕ್.